ಕಲಬುರಗಿಯಲ್ಲಿ ನೆಲೆಯಾಗಿರ್ತಕ್ಕಂಥ ಶರಣಬಸವರು ಬೇಡಿದವರಿಗೆ ಬೇಡಿದನ್ನೇ ಕೊಡುತ್ತ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನೇ ಕೊಡುತ್ತ, ದುಃಖದಲ್ಲಿ ಬಂದಿರತಕ್ಕಂಥವರಿಗೆ ದುಃಖ ದೂರ ಮಾಡುತ್ತ, ಕಷ್ಟದಿಂದ ಬಂದಿರತಕ್ಕಂಥವರಿಗೆ ಕಷ್ಟ ಪರಿಹಾರ ಮಾಡುತ್ತ, ಸದಾ ಲಿಂಗ ಪೂಜೆ ನಿರತರಾಗಿರ್ತಕ್ಕಂಥವರು, ಶಿವನ ಧ್ಯಾನ, ಶಿವನ ಚಿಂತನೆ, ಶಿವನ ಸ್ಮರಣೆಯನ್ನು ಮಾಡುತ್ತಾ ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಕಲಬುರಗಿ ಹಾಗಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಕಲಬುರಗಿಯಾಗಿ ಉಳಿಲಿಲ್ಲ. ಕಲಬುರಗಿಯಾಗಿ ಉಳಿಲಿಲ್ಲ. ಏನಾಗಿತ್ರಿ ಕಲಬುರಗಿ ಅಂತ ಕೇಳಿದ್ರೆ ಎಲ್ಲಿ ನೋಡುತ್ತೆ ಅಲ್ಲಿ ಜನ ಮೂಲೆ ಮೂಲೆಯಿಂದ ಧಾವಿಸಿ ಬರ್ತಾ ಇದ್ದಾರೆ. ಭಕ್ತ ಬಳಗ ಬಂಡಿ ಕಟ್ಕೊಂಡು ಬರೋರು ಬ್ಯಾರೆ, ಕಾಲ್ನಡಿಗೆಯಿಂದ ಬರೋರು ಬ್ಯಾರೆ, ಕುದುರೆ ಮ್ಯಾಲ ಬರೋರು ಬ್ಯಾರೆ, ಭಜನೆಯನ್ನು ಮಾಡುತ್ತಾ ಬರೋರು ಬ್ಯಾರೆ, ದಾಸೋಗ ಹೊಕ್ಕ ಕೊಡೋರು ಬ್ಯಾರೆ, ಮಾಡೋರು ಬ್ಯಾರೆ, ಕೊಡೋರು ಬ್ಯಾರೆ, ಉಣೋರು ಬ್ಯಾರೆ, ತಿನ್ನೋರು ಬ್ಯಾರೆ, ಯಾರು ಏನು ಮಾಡ್ತಾರೋ ಗೊತ್ತಾಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿತ್ತು. ಆ ಜನ ನೋಡಿದ್ರೆ ಕಲಬುರಗಿಯ ಜನರೇ ಬಾಯಿ ಮೇಲೆ ಬಳ್ಳಿಟ್ಟುಕೊಳ್ಳೋ ಪರಿಸ್ಥಿತಿ ಬಂದದ. ಅರೇ ಶರಣಬಸವನ ಪಾದ ಸ್ಪರ್ಶದಿಂದ ನಮ್ಮ ಕಲಬುರಗಿ ಪಾವನವಾಯಿತು. ಹೊರನಾಡು, ಕರೆನಾಡು, ಮಲೆನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಿಂದ ಕಿಕ್ಕಿರಿದ ಜನ ಇರಿವಿನ ಸಾಲಿನ ಹಾಗೆ ಬಂದು ಬರ್ತಾ ಇದೆ. ಬರ್ತಿರ್ತಕ್ಕಂತಹ ಸಂದರ್ಭದೊಳಗೆ ಕಲಬುರಗಿ ಹಾಗಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಕಲಬುರಗಿಯಾಗಿ ಉಳಿಲಿಲ್ಲ. ಕಲಬುರಗಿ ಕೈಲಾಸದೋಪಾದಿಯಲ್ಲಿ ಆಗಿ ನೆಲೆಸಿತ್ತು. ಕೈಲಾಸೋಪಾದಿಯಲ್ಲಿ ಕೈಲಾಸ ಕಂಡಂತೆ ಎಲ್ಲಿ ನೋಡುತ್ತೀರಲ್ಲಿ ಜನ. ಯಾಕಂದ್ರೆ ಅವರ ಮೈಮೇನೇ ಅಂಥದ್ದು ಏನ್ರಿ. ನಮ್ಮ ವಿದ್ಯಾಗುರುಗಳಾಗಿರುವಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಸಂದರ್ಭದೊಳಗೆ ಸಾಹೇಬ ಸಮಯ ಬಂದದ್ದು ಹೇಳಕತ್ತೀನಿ. ಇಡೀ ಗದಗ ಎಲ್ಲಿ ಕಾಲಿಡಕ್ಕೆ ಜಾಗ ಇದ್ದಿಲ್ಲ. ಇಡೀ ಗದಗಿನ ತುಂಬ, ಬರೀ ಮಠದ ಸುತ್ತಮುತ್ತ ಅಟ್ಟೆ ಅಲ್ಲ, ಇಡೀ ಗದಗಿನ ತುಂಬ ಹಿಂಗೆ ಒಬ್ರಿಗೊಬ್ಬರು ಹಿಂಗೆ ಕಾಲಿಡಕ್ಕೆ ಜಾಗ ಇದ್ದಿಲ್ಲ. ಎಲ್ಲಿ ಬೇಕಲ್ಲಿ ಅನ್ನ ಪ್ರಸಾದ. ಸ್ಟೇಷನ್ದಿಂದ ಬಂದಿರತಕ್ಕಂಥವರಿಗೆ ಫ್ರೀಯಾಗಿ ಮಠಕ್ಕೆ ಒಯ್ಯುವಂಥ ಆಟೋದ ವ್ಯವಸ್ಥೆ ಮಾಡ್ಯಾರ, ಟಾಂಗಾದ ವ್ಯವಸ್ಥೆ ಮಾಡ್ಯಾರ. ಬಸ್ ಸ್ಟ್ಯಾಂಡ್ದಿಂದ ಬಂದಿರತಕ್ಕಂಥವ್ರಿಗೆ ಫ್ರೀಯಾಗಿ ಮಠಕ್ಕೆ ಒಯ್ಯುವಂಥ ಪರಿಸ್ಥಿತಿ ವ್ಯವಸ್ಥೆಯನ್ನು ಮಾಡ್ಯಾರ. ಅಲ್ಲಿ ಹೋಟೆಲ್ಗಳೆಲ್ಲವೂ ಯಾವುವು 2 ದಿವಸ ಯಾರೂ ದುಡ್ಡು ತೊಗೊಳ್ಳಿಲ್ಲ. ಎಷ್ಟು ಬೇಕಷ್ಟು ತಿನ್ನ ಲೆಕ್ಕ ಏನ್ರಿ. ಹೋಟಾಲಗಳು ದೊಡ್ಡ ದೊಡ್ಡ ಹೋಟಾಲ, ಖಾನಾವಳಿ, ಸಣ್ಣ ಹೋಟಾಲ, ಚಹಾ ಕೊಡೋದಾಗಲಿ ಪ್ರತಿಯೊಬ್ಬರು 2 ದಿವಸ 10 ಪೈಸೆ ಯಾರಿಗೆ ಕೇಳಲಿಲ್ಲ ಅವರು. ಎಲ್ಲಿ ನೋಡುತ್ತಾಡ ಅಲ್ಲಿ ದಾಸೋಗವೇ ದಾಸೋಗ. ಓಣಿ ಓಣಿ, ಗಲ್ಲಿ ಗಲ್ಲಿ, ಹಾದಿ ಹಾದಿ, ರಸ್ತೆ ರಸ್ತೆ, ಬೀದಿ ಬೀದಿ. ಈ ನಿಟ್ಟಿನೊಳಗೆ ಆ ವೈಭವ ನೋಡಬೇಕಾಗಿತ್ತು. ಆ ಸಂಭ್ರಮ ನೋಡಿದ ಕಣ್ಗಳೇ ಪಾವನ, ನೋಡಿದ ಜನ್ಮವೇ ಸಾರ್ಥಕ. ಅದೇ ನಿಟ್ಟಿನೊಳಗೆ ಕಲಬುರಗಿಯಲ್ಲಿ ಶರಣಬಸವನನ್ನು ಕಾಣುವುದಕ್ಕಾಗಿ ಎಷ್ಟೋ ದೂರದಿಂದ ಬಂದಿರತಕ್ಕಂಥ ಭಕ್ತ ಬಳಗ ಒಳ್ಳೆ ವೈಭವ ನಡೆದಿರ್ತಕ್ಕಂಥ ಸುಸಂದರ್ಭ. ಕಲಬುರಗಿ ಜಿಲ್ಲೆ ಈಗ ಕಮಲಾಪುರ ತಾಲೂಕಾಗ್ಯದ. ಕಮಲಾಪುರ ತಾಲೂಕದಲ್ಲಿರ್ತಕ್ಕಂಥ ನವನಿಹಾಳ ಎಂಬಿರ್ತಕ್ಕಂಥ ಗ್ರಾಮದ ಭಕ್ತ ಜನ ಏನ್ರಪ್ಪ ಶರಣಬಸವನ ಕಾಣುವುದಕ್ಕಾಗಿ ನಮ್ಮದು ಹ್ಯಾಂಗು ಭಜನಿ ಸಂಘದ ಭಜನಿಯನ್ನು ಮಾಡುತ್ತಾ ಪಾದಯಾತ್ರೆ ಹೋಗೋಣ ಅಂತ ತಿಳ್ಕೊಂಡು ನವನಿಹಾಳದ ಗ್ರಾಮದ ಸಮಸ್ತ ಭಕ್ತ ಬಳಗ ಎಲ್ಲ ಒಪ್ಪಿಕೊಂಡಾರ. ಎಲ್ಲ ಜನ ವೈಭವದಿಂದ ಕೂಡ್ಯಾದ ಪಾದಯಾತ್ರೆ ಮಾಡಿ ಭಜನೆಯನ್ನು ಮಾಡುತ್ತಾ, ಗುಣಗಾನವನ್ನು ಮಾಡುತ್ತಾ, ಚಿಂತನೆಯನ್ನು ಮಾಡುತ್ತಾ, ಸ್ಮರಣೆಯನ್ನು ಮಾಡುತ್ತಾ, ಜೈ ಜೈಕಾರವನ್ನು ಮಾಡುತ್ತಾ ಪಾದಯಾತ್ರೆ ಮಾಡುತ್ತಾ ಜೊತೆಗೆ ಸಣ್ಣ ಸಣ್ಣ ಹುಡುಗರು, ದೊಡ್ಡವರು, ಹೆಣ್ಣುಮಕ್ಕಳು, ತಾಯಂದಿರು, ಯಪ್ಪ ನಾ ಬರ್ತೀನಿ, ನೀ ಬರ್ತೀನಿ, ತಾ ಮುಂದ ನಾ ಮುಂದ ಅಂತ ತಿಳ್ಕೊಂಡು ಭಜನೆಯನ್ನು ಮಾಡುತ್ತಾ, ಗುಣಗಾನವನ್ನು ಮಾಡುತ್ತಾ ಕಲಬುರಗಿ ಪಟ್ಟಣಕ್ಕೆ ಬಂದಿರತಕ್ಕಂಥವರಾಗಿದ್ದಾರೆ. ಭಜನೆ ಬಹಳ ಅದ್ಭುತ ಮಾಡ್ತಿದ್ರು ಏನ್ರಿ. ಆಗಿನ ಕಾಲದ ಭಜನೆಯೇ ಹಾಗಿದ್ದು. ಈಗೆಲ್ಲ ದಿಕ್ಕು ಬದಲಾಗ್ಯಾವ, ಪೂರಾ ದಿಕ್ಕು ಬದಲಾಗಿ ಹೋಗ್ಯದ. ಆಗಿನ ಕಾಲದ ಭಜನಿಗಳು ನೋಡಬೇಕಾಗಿತ್ತು. ಎಂಥ ತತ್ವ ಪದಗಳನ್ನು ಹಾಡ್ತಿದ್ರು ಏನ್ರಿ. ಎಷ್ಟು ಚಂದ ಹಾಡುವಂಥವರು.
ಭಜನೆಯನ್ನು ಮಾಡಿದರೆ ಏನಾಗಬೇಕು ಮನುಷ್ಯ ಅಂತ ಬಹಳ ದೊಡ್ಡವರು ಅದ್ಭುತವಾಗಿರುವಂಥ ಮಾತು ಹೇಳ್ತಾರೆ. ಏನದ? ಭಜನ. ಮೂರೇ ಅದ ಶಬ್ದ ಸಾಹಿಬ, ಭಜನ. ಇದರ ತಾತ್ಪರ್ಯ ಏನಂತ ಕೇಳಿದರೆ, ಭಜನೆ ಮಾಡಿದರೆ ಹೆಂಗೆ ಮಾಡಬೇಕು ಅಂತ ಕೇಳಿದರೆ, ಶಿವ ಆನಂದ ಆಗಬೇಕು, ಶಿವ ತಲ್ಲೀನನಾಗಬೇಕು. ನಿಮ್ಮ ರಾಗ, ನಿಮ್ಮ ಧ್ವನಿ, ನಿಮ್ಮ ಸಂಗೀತವನ್ನು ಆಲಿಸುತ್ತಾ ಭಗವಂತ ತಲ್ಲೀನಾಗಬೇಕು. ಆ ನಿಟ್ಟಿನೊಳಗೆ ಹಾಡಬೇಕು. ಏನ್ರಿ? ಭಗವಂತ ಒಲಿತಾನೆ. ಭಜನ. ಬ ಅಂದ್ರೆ ಭವ, ಜ ಅಂದ್ರೆ ಜನನ, ನ ಅಂದ್ರೆ ಇಲ್ಲ. ಶಿವನ ಚಿಂತನೆಯಿಂದ ಭಜನೆಯನ್ನು ಮಾಡಿದರೆ ಮತ್ತೊಮ್ಮೆ ಹುಟ್ಟಬಾರದು. ಅವ ಶರಣಾಗಬೇಕು, ಸಂತ ಆಗಬೇಕು, ಮಹಾತ್ಮ ಆಗಬೇಕು. ಏನ್ರಿ? ಪುರಾಣ ಕೇಳಿದ್ರಿ ಹೆಂಗೆ ಕೇಳಬೇಕು? ಮಾತಾಡ್ಕೊಂತ ಕೇಳೋದಲ್ಲ, ಬಾಯಿ ಬಿಡ್ಕೊಂತ ಕೇಳೋದಲ್ಲ, ತೂಕುಡಿಸಂತ ಕೇಳೋದಲ್ಲ, ಕಾಲಿ ಚಾಚಿ ಕೂತು ಕೇಳೋದಲ್ಲ. ಪುರಾಣ ಕೇಳಿದ್ರಿ ಏನು ಹೇಗಾಗಬೇಕು ಅನ್ನೋದನ್ನು ದೊಡ್ಡವರು ಹೇಳ್ತಾ ಇದ್ದಾರೆ. ಪುರಾಣ ಅದನ್ನು ಮೂರೇ ಶಬ್ದದ. ಭಜನ ಮೂರೇ ಶಬ್ದದ, ಪುರಾಣ ಮೂರೇ ಶಬ್ದದ. ಪೂ ಅಂದ್ರ ಪುನರ್ಜನ್ಮ, ರಾ ಅಂದ್ರೆ ಬಾ. ಇದು ಒಡ್ಡರ ಭಾಷೆಯೊಳಗಾದ. ಈ ಕಡೆ ರಾರೇ ಅಂತಾರೆ ಅವರು. ಏನ್ರಿ? ಈ ಕಡೆ ರಾರೇ ಅಂತಾರೆ. ಪೂ ಅಂದ್ರ ಪುನರ್ಜನ್ಮ, ರಾ ಅಂದ್ರ ಬರೋದು, ನ ಅಂದ್ರ ಇಲ್ಲ. ಚಿತ್ತು ಕೊಟ್ಟು ಶರಣಬಸವನ ಪುರಾಣವನ್ನು ಕೇಳಿದ್ರೆ ಆತ ಮುಕ್ತನಾಗಬೇಕು, ಸಂತನಾಗಬೇಕು, ಶರಣಾಗಬೇಕು, ಯೋಗಿಯಾಗಬೇಕು. ಹೊರತಾಗಿ ಮತ್ತೊಮ್ಮೆ ಮರಳಿ ಮರಳಿ ಕರ್ಮಕ್ಕೆ ಬರಬಾರ್ದು, ಈ ಭೂಮಿಗೆ ಬರಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಆ ನಿಟ್ಟಿನೊಳಗೆ ಈಗೆಲ್ಲ ಭಜನಿ ಯಪ್ಪನ ಏನು ಹೇಳಿ, ಅವು ಹರದೇಶಿ ನಾಗೇಶಿ ಅಂತೇಳಿ ಬಂದಾವು. ಏನು ನಿಂಗನಗೌಡ್ರೆ ಸರ್, ಹರದೇಶಿ ನಾಗೇಶ್ ಅಂತ ಒಂದು ಪುರಾಣಕ್ಕೆ ಹೋದಾಗ ಹರದೇಶಿ ನಾಗೇಶ್ ಭಜನಿ ಹೇಳಿವ್ರಿಯಪ್ಪ ಅಂದರು. ಭಾಳ ಚಲೋ ಆಯ್ತು ಅಂದು. ಏನು ರೀ, ಅವರು 21 ಜನ ಒಂದೇ ತಾಳ್ರಿ, ಒಂದೇ ಡ್ರೆಸ್ಸ, ಕೊಯ್ಯಾಗ ಈ ಕೊಡೊಂದು ಕಿಲೋದ ತಾಳ, ಈ ಕೊಡೊಂದು ಕಿಲೋದ ತಾಳ. ನಾವು ಸಾವ್ಕಾರ ಮನೆ ಪುಣ್ಯತಿಥಿ, ಅವ ನಮಗೆ ಹೇಳಿದ ಪರಿಚಯಕ್ಕೆ ಒಂದಿಬ್ಬರು ಗವಾಯಿಗಳು ನಾವು ಹೋಗಿದ್ವಿ. ಅವ್ರು ಇನ್ನೂ ಬಂದಿದ್ದಿಲ್ಲ. ನಾವು ಹೋಗಿ ಪ್ರಸಾದ ಮಾಡಿದ್ವಿ. ಅಪ್ಪ ನೀವು ಚಾಲು ಮಾಡಿರಿ, ಭಜನೆ ಹೇಳಿವಿ, ಬರ್ತಾರ. ಸರಿ ಯಾಕಲ್ಲಂತೂ ತಿಳ್ಕೊಂಡು ನಾವು ಚಾಲು ಮಾಡಿದ್ವಿ. ನಾವು ಒಂದು 2-3 ಪದ ಹಾಡಿದ ನಂತರ ಇನ್ನೊಬ್ಬರು ಗವಾಯಿಗಳಿದ್ದರು, ಪಾಪ ಹಿರೇ ಮನುಷ್ಯರು, ಹಿತ್ತಲಿಸರು ಗುರ್ಲಿಂಗಯ್ಯ ಅಂತ ತಿಳ್ಕೊಂಡು. ಏನ್ರಿ, ಅವ್ರಿಗೆ ನೀವು ಹಾಡ್ರಿ ಅಂದೆ. ಅವರು ಸುಧರಾಜ್ ಪೆಟ್ಟಿಗೆ ತೊಗೊಂಡು ಸ್ತೋತ್ರ ಅಂದು ಆನರ್ದಾಗೆ ಪತ್ರೆಪ್ಪ ಜಿಪ್ ಬರ 21 ಜನ ದಡ ಇಳಿದ್ರು. ಅಟ್ಟ ಕಟ್ಟ ಪ್ರಸಾದ ಮಾಡ್ರಿ ಅಂದ್ರು. ಇಲ್ಲ, ಒಂದು ದಮ್ಮ ಮಾಡೇ ಪ್ರಸಾದ ಮಾಡ್ತೀವಿ ಅಂದರು. ಒಂದು ದಮ್ಮ ಮಾಡೇ ಪ್ರಸಾದ ಮಾಡ್ತೀನಿ ಅಂದರು. ನಾನು ನೋಡಿದೆ, ಅಬ್ಬಬ್ಬ ಭಾರಿ ಅದ ಸಂಘ, ಮ್ಯಾಳ ಭಾರಿ ಅದ, ಭಾರಿ ಮಾಡ್ತಿರ್ಬೇಕಂತ ನಾವೊಂದು. ನಮಗೆ ನಡಬರ್ಕ್ ಹಾಕಿದ್ರು, ಸುತ್ತ ಎಲ್ಲ ನಿಂತರು ಅಂದೆ ಅವರು. ನಮಗಿಬ್ಬರಿಗೆ ನಡಬರ್ಕ್ ಕೂಡ್ರಿಸಿದ್ರು, ನಡಬರ್ಕ್ ಕೂತು ಸುತ್ತ ಎಲ್ಲ ನಿಂತರು. ಒಳ್ಳೆ ಅಟ್ಟಕಟ್ಟ ಆಸಮಗಳು 21 ಜನ. ಈ ಕಡೊಂದು ಕೆಲೋದಕ್ಕೆ ಈ ಕಡೊಂದು ಕೆಲೋದು ತಾಳ. ಏನು ಸುರ್ವಿಗೆ ಪದ ಹೇಳಿದ್ರೆ ಅವರು ನಮಗೆ ನೋಡಿ, ನಮ್ಮ ಗವಾಯಿಗಳಿಗೆ ನೋಡಿ. ನೀ ಸಿಕ್ಕಿ ತಿಂದಿ ಧಕ್ಕಿ, ನೀ ಸಿಕ್ಕಿ ತಿಂದಿ ಧಕ್ಕಿ, ಕೈ ಅಂದರ ಮುರಿತೀನಿ ಬಕ್ಕಿ, ನೀ ಸಿಕ್ಕಿ ತಿಂದಿ ಧಕ್ಕಿ. ಬೆಳಗನ ಇದೆಯೇ ಅಂದ. ನೀ ಎಲ್ಲಿದ್ದು ಬಂದಿದ್ದಿ, ನಾ ಎಲ್ಲಿದ್ದು ಬಂದೀನಿ, ನಿನಗೆ ಒದಿತೀನಿ ಕುಂಡಿ, ನಿನಗೆ ಒದಿತೀನಿ ಬೆನ್ ನಿಮ್ಮ ಬೆಂಗುಡಿ. ಮುಂಜಾನೆ ನಸಕನೆಗೆ ಅವು ಕಚ್ಚಾಡಿ ಹೊಡ್ಪೆಟ್ಟಾಡಿ ತಬಲ ಒತ್ತಾಟ, ಡಗ್ಗ ಒತ್ತಾಟ. ಇದಕ್ಕೆ ಭಜನಿ ಅಂತಾರ. ಭಜನಿ ಅನ್ನಲ್ಲಿ ಇದಕ್ಕೆ ಗಿಜಿನಿ ಅಂತಾರೆ, ಗಿಜಿನಿ. ಏನ್ರಿ, ಬ ಅಂದ್ರೆ ಭವ, ಜ ಅಂದ್ರೆ ಜನನ, ನ ಅಂದ್ರೆ ಇಲ್ಲ. ಭಜನಿ ಮಾಡಿದ್ರೆ ಮತ್ತೊಮ್ಮೆ ಭೂಮಿಗೆ ಹುಟ್ಟಬಾರದು. ಪುರಾಣ ಕೇಳಿದರೆ ಮತ್ತೊಮ್ಮೆ ಭೂಮಿಗೆ ಬರಬಾರ್ದು. ಪೂ ಅಂದ್ರೆ ಪುನರ್ಜನ್ಮ, ರಾ ಅಂದ್ರೆ ಬಾ, ನ ಅಂದ್ರೆ ಇಲ್ಲ. ಪುರಾಣ ಕೇಳಿದರೆ ಪುನರ್ಜನ್ಮದ ಕರ್ಮ ಕಳೆದು ಹೋಗಬೇಕು, ಪುನರ್ಜನ್ಮದ ಪಾಪ ಸುಟ್ಟು ಬೂದಿಯಾಗಬೇಕು. ಆತ ಸಂತಾಗಬೇಕು, ಶರಣಾಗಬೇಕು, ಯೋಗಿಯಾಗಬೇಕು, ತ್ಯಾಗಿಯಾಗಬೇಕು. ಭಜನೆ ನಡೆದ ಭರ್ಜರಿ ಕಲಬುರಗಿ ಒಳಗೆ ಜನ ಎಲ್ಲ ನಿಂತು ನೋಡ್ಲಿಕ್ಕತ್ತಾರ. ಎಷ್ಟು ಚಂದ ಮಾಡ್ಲಿಕ್ಕತ್ತಾರ ಭಜನಿ. ಎಷ್ಟು ಸ್ವರ ಅದ, ಎಷ್ಟು ಚಂದ ಅದ. ನಮ್ಮ ಗವಾಯಿಗಳು ಹಾಡ್ತಾರೆ ನೋಡ್ರಿ, ಚಂದ ಹಾಡ್ತಾರೆ. ನಮ್ಮ ತಬಲಾಜಿಯವರು ಎಷ್ಟು ಚಂದ ಬಾರಿಸ್ತಾರೆ. ಹಿಂಗೆ ನಡೆದಿತ್ತು ಮ್ಯಾಳ. ಏನ್ರಿ, ಅದರಾಗ ವಯಸ್ಸಿಗೆ ಬಂದಿರತಕ್ಕಂಥ ಮನುಷ್ಯ, ಯೌವನಕ್ಕೆ ಬಂದಿರತಕ್ಕಂಥವನು
ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಮನುಷ್ಯ ಆ ಭಜನಾ ಸಂಘದೊಳಗೆ ಕುಂತಿದ್ದ. ಹಾಡೋರು ಮಾರಿ ನೋಡ್ತಿದ್ದ, ಅಳುತ್ತಿದ್ದ. ಹಾಡೋರು ಮಾರಿ ನೋಡ್ತಿದ್ದ, ಅಳುತ್ತಿದ್ದ. ಭಾಳ ಚಂದ ಹಾಡ್ತಿರ್ತಕ್ಕಂಥದ್ದನ್ನು ಯಾರ ಕಿವಿಗೆ ಬಿತ್ತು ಅಂತ ಕೇಳಿದ್ರೆ ಮಹಾಮಹಿಮರಾಗಿರ್ತಕ್ಕಂಥ ಶರಣಬಸವರ ಕಿವಿಗೆ ಬಿತ್ತು. ಶರಣಬಸವರ ಕಿವಿಗೆ ಬಿತ್ತು. ಭಾಳ ಚಂದ ಮಾಡ್ಲಿಕ್ಕತ್ತಾರ, ನೋಡೋಣ ಅಂತ ತಿಳ್ಕೊಂಡು ಶರಣರು ಹೊರಗೆ ಬಂದಾರ. ಕುರ್ಚಿ ಹಾಕ್ಯಾರ, ಕುಂತಾರ. ಸಂಗೀತ ಪ್ರಿಯರಾಗಿರ್ತಕ್ಕಂಥ ಶರಣರು ಭಜನೆಯನ್ನು ಕೇಳುತ್ತಾ ಕುಂತಾರ. ನೋಡ್ಕೊಂತ ಶರಣರು ಅಳುತ್ತಿರ್ತಕ್ಕಂಥ ಹುಡುಗನನ್ನು ನೋಡಿದರು. ಹಾಡವರು ಮಾರಿ ನೋಡ್ತಿದ್ದ, ಅಳುತ್ತಿದ್ದ. ದಳದಳನೆ ಕಣ್ಣೀರು ಸುರಿಸ್ತಾ ಇದ್ದ. ಶರಣಬಸವ ನೋಡಿದರು. ದೊಡ್ಡಪ್ಪವ್ರಿಗೆ ಕರೀತಾರೆ. ದೊಡ್ಡಪ್ಪವ್ರಿ ಬರ್ರಿ ಇಲ್ಲಿ. ಯಾಕೆ ಎಲ್ಲರೂ ಆನಂದದೊಳಗೆ ಭಜನೆ ಮಾಡ್ಲಿಕ್ಕತ್ತಾರ, ಆ ಒಬ್ಬ ಅಳ್ಳಕತ್ತನ ಹುಡುಗ ಯಾಕೆ ಒಳ್ಳಕತ್ತನ ಕೇಳ್ರಿ ಅಂತ ತಿಳ್ಕೊಂಡು ಅಂದಾಗ ದೊಡ್ಡಪ್ಪ ಗೌಡ್ರು ಹೋಗಿ ಹೇಳ್ತಾರೆ, ಯಪ್ಪ ಯಾಕೆ ಅಳ್ಳಕತ್ತಾರೆ ಇವ? ನಿಮ್ಮ ಮಾರಿ ನೋಡ್ತಾರೆ ಅಳ್ಳಕತ್ತಾರೆ. ಯಾಕೆ? ಯಾವ ಊರ? ಯಪ್ಪ ನಮ್ಮ ಊರವ್ರಿ, ನವನಿ ಹಾಳದವ್ರಿ. ಎಲ್ಲ ಚಲೋ ಅದೆಯಪ್ಪ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ಮಾತನಾಡುವುದನ್ನು ಕಸಿದುಕೊಂಡಿದ್ದಾನೆ. ಮಾತಾಡ್ಲಿಕ್ಕೆ ಬರಂಗಿಲ್ಲಪ್ಪ, ಮೂಕದಾನ. ಅಂದರೆ ಯಾಕೆ ಕಳ್ಳಕತ್ತಾನ ಅಂದ್ರೆ ಎಂಥ ವೈಭವದಲ್ಲಿ ಶರಣಬಸವನ ಸನ್ನಿಧಾನದೊಳಗೆ ಭಗವಂತ ನನಗ ಮಾತು ಕೊಟ್ರ, ಶರಣಬಸವನ ಸನ್ನಿಧಾನದೊಳಗೆ ನಾನು ಸೇವೆ ಮಾಡಿ ಹಾಡ್ತಿದ್ದಂತ ತಿಳ್ಕೊಂಡು ದುಃಖ ಹೇಳಕತ್ತಾನೆಪ್ಪ. ನಾನು ಹಾಡ್ತಿದ್ದ, ಶರಣರಲ್ಲಿ ಸೇವೆಯನ್ನು ಮಾಡ್ತಿದ್ದ, ಅದಕ್ಕಾಗಿ ದುಃಖ ಹೇಳಕತ್ತಾನ ಅಂದಾಗ ಶರಣರಂತಾರ, ಅಯ್ಯಯ್ಯೋ ಕರಿ ಅವನಿಗೆ ಕಡಿ ಅಂದರು. ಸರಿ, ದೊಡ್ಡಪ್ಪ ಗೌಡ್ರು ಕರ್ಕೊಂಡು ಬಂದಾರ. ಮುಂದೆ ನಿಂತಾನ, ಕೈ ಜೋಡಿಸಿ ನಿಂತಾನ. ಶರಣರು ಕೇಳ್ತಾರ, ಏನಪ್ಪ ನೀನು ಹಾಡಬೇಕಂತೀಯೇನು ಅಂದರು. ಹೌದಪ್ಪ ಅಂದಾನವ. ಗೋಣ ಹಾಕ್ತಾನೆ, ಹೌದಪ್ಪ ಆದ್ರ ಬರಲ್ಲ, ಕಿತ್ಕೊಂಡನ ಭಗವಂತ ಅಂತ ತಿಳ್ಕೊಂಡಂದಾಗ ಆಗ ಹೇಳ್ತಾರೆ ಶರಣರು, ಹಿಂದಿನ ಕರ್ಮದ ಫಲವಾಗಿ ಏನ್ರಿ ಜಂಗಮರಿಗೆ ನಿಂದನೆ ಮಾಡಿದ ಫಲವಾಗಿ, ನೆನಪಿಟ್ಟುಕೋರಿ, ಜಂಗಮರಿಗೆ ನಿಂದನೆ ಮಾಡಿದ ಫಲಕ್ಕಾಗಿ, ಹೀಯಾಳಿಸಿ ಮಾತನಾಡಿದ್ದಕ್ಕಾಗಿ, ಬರೇ ಜಗಳ ತಂಟೆ, ಬರೇ ಬೈಗಳು ಬೈದಿರಲಿಂದ ನಿನ್ನ ಬಾಯಿಂದ ಶಿವನ ಸ್ಮರಣೆ ಬಂದಿದೆ, ನಾನು ಬರಲಿಲ್ಲ. ನಿನ್ನ ಬಾಯಿಂದ ಭಗವಂತನ ನಾಮ ಸ್ಮರಣೆಯನ್ನು ಬರಲಿಲ್ಲ. ಆ ತಪ್ಪಿಗಾಗಿ ಆ ಭಗವಂತ ನಿನ್ನ ಮಾತು ಕಸಿದುಕೊಂಡಿದ್ದಾನೆ. ಇದೇನು ಮಾತಾಡೇನ ಮುಂದೆ ಮಾತಾಡಬಾರದು ಅಂತ ತಿಳ್ಕೊಂಡು ಭಗವಂತ ಮಾತು ಕಸಿದುಕೊಂಡಿದ್ದಾನೆ. ಬಾಯಿಲ್ಲಿ ಯಾವತ್ತೂ ತುಚ್ಛ ಭಾವನೆಯಿಂದ ನಡ್ಕೋಬೇಡ. ಶಿವನಾಮ ಸ್ಮರಣೆಯನ್ನು ಮಾಡು, ಚಿಂತನೆಯನ್ನು ಮಾಡು. ಗೌಡ್ರೆ ಆ ಭಸ್ಮ ತೀರ್ಥವನ್ನು ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಹೇಳ್ಯಾರ. ಸರಿ, ದೊಡ್ಡಪ್ಪ ಗೌಡರು ತೀರ್ಥ ಭಸ್ಮ ತೆಗೆದುಕೊಂಡು ಬಂದಾರ. ಭಸ್ಮವನ್ನು ಕಂಠಕ್ಕೆ ಹಚ್ಚಾರ. ತೀರ್ಥ ಪ್ರಸಾದ ತೀರ್ಥವನ್ನು ಬಾಯಿ ಒಳಗೆ ಹಾಕಿ ನೆತ್ತಿ ಮೇಲೆ ಕೈ ಇಟ್ಟು ಹೇಳ್ತಾರ, ಹೇಳು ಓಂ ನಮಃ ಶಿವಾಯ ಅನ್ನು. ಓಂ ನಮಃ ಶಿವಾಯ ಹೇಳು. ಮಾತು ಬರದಿ ಇರ್ತಕ್ಕಂಥವ ಅನ್ನಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮೂಕಾಗಿರ್ತಕ್ಕಂಥವನು, ಮಾತಾಡದಿ ಇರ್ತಕ್ಕಂಥವನು, ಮಾತ ಕಸಿದುಕೊಂಡಿರ್ತಕ್ಕಂಥ ಯಾವ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಯಾವ ಶರಣರು ಹೇಳ್ತಾರೆ ಅನು. ಪ್ರಣಮ ಪಂಚಾಕ್ಷರಿ ಮಹಾಮಂತ್ರ ಅನು ಅಂತ ತಿಳ್ಕೊಂಡಂದಾಗ ಯಾವಾಗ ಹಸ್ತ ಮಸ್ತಕ ಸಂಯೋಗವನ್ನು ಮಾಡಿದಾರೋ ಆ ಸಂದರ್ಭದೊಳಗೆ ಮಾತು ಬರದೇ ಇರ್ತಕ್ಕಂಥ ಹುಡುಗ ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಚೀರಿ ಹೇಳ್ತಾ ಇದ್ದಾನೆ. ಓಂ ನಮಃ ಶಿವಾಯ. ಎಲ್ಲರಿಗೂ ಆಶ್ಚರ್ಯ ಆಗ್ಯದ, ಎಲ್ಲರಿಗೂ ಆಶ್ಚರ್ಯ ಆಗ್ಯದ. ಏನಿದು ಶರಣರ ಮಹಿಮೆ, ಅಗಾಧ ಅಗುಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥದ್ದು. ಯಪ್ಪ, ಮಾತು ಬರದೇ ಇರ್ತಕ್ಕಂಥ ಯೌವನವಸ್ತಿಗೆ ಬಂದಿರತಕ್ಕಂಥ ಹುಡುಗ ಶರಣರ ಪಾದದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾನೆ. ನನ್ನಪ್ಪ, ಎಂಥ ಭಾಗ್ಯವನ್ನು ಕೊಟ್ಟಿ ತಂದೆ. ಹಿಂದಿನ ಜನ್ಮದೊಳಗೆ ಏನು ಕರ್ಮ ಮಾಡಿನೋ ಗೊತ್ತಿಲ್ಲ, ಆದರೆ ಈ ಜನ್ಮದೊಳಗೆ ಯಾವತ್ತೂ ಈ ಕೈಯಿಂದ ಕರ್ಮದ ಕೆಲಸ ಮಾಡಂಗಿಲ್ಲ, ಪಾಪದ ಕೆಲಸ ಯಾವತ್ತೂ ಮಾಡಂಗಿಲ್ಲ. ಬಾಯಿಂದ ಸಾಯುವವರೆಗೂ ಶಿವನಾಮ ಸ್ಮರಣೆಯನ್ನು ಮಾಡಿ ನಿನ್ನ ಧ್ಯಾನದೊಳಗೆ ಸದಾಕಾಲ ಇದ್ದು ಮುಕ್ತನಾಗ್ತೀನಿ ಅಂತ ತಿಳ್ಕೊಂಡು ಹೇಳಿದನಂತ. ಧರ್ಮಕ್ಕಾಗಿ ದೇಹವನ್ನು ಆನೆ ಧರಿಸಿಕೊಂಡ
ಕಲಬುರಗಿಯ ಶರಣರ ಅದ್ಭುತ ಲೀಲಾ, ಅದ್ಭುತ ಲೀಲಾ. ಎಂತಾದು ಶರಣರ ಲೀಲಾ, ತುಂಬಿಕೊಂಡಿದೆ ಜಗದ ತುಂಬೆಲ್ಲ. ಎಂತಾದು ಶರಣರ ಲೀಲಾ, ತುಂಬಿಕೊಂಡಿದೆ ಜಗದ ತುಂಬೆಲ್ಲ. ಶರಣರ ಮಹಿಮೆಯನ್ನು ಕಂಡಿರ್ತಕ್ಕಂಥ ಭಕ್ತ ಬಳಗ ಆಶ್ಚರ್ಯ ಆಗ್ತದೆ. ಶರಣರೇ, ನಿಮ್ಮನ್ನು ಕಂಡ ಕಣ್ಗಳು ಪಾವನವಾದವು, ಈ ಜನ್ಮ ಸಾರ್ಥಕವಾಯಿತು. ನನ್ನಪ್ಪ, ನಿನ್ನ ಮಹಿಮೆ ನೋಡಿ ಕೇಳಿ ಬಹಳ ಆನಂದ ಆಯಿತು ಅಂತ ತಿಳ್ಕೊಂಡು ಪ್ರಸಾದ ಮಾಡಿ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಒಂದಾನೊಂದು ಸಲ ಅದೇ ಕಲಬುರಗಿ ಒಳಗೆ ಬಂದೇನವಾದನ ಜಾತ್ರೆ, ಇಸ್ಲಾಂ ಧರ್ಮದವರು ಕೂಡಿ ಮಾಡ್ತಿರ್ತಕ್ಕಂಥ ಜಾತ್ರೆ. ಅದನ್ನು 3-4-5 ದಿವಸ ಮಾಡ್ತಾರೋ ಅವರು. ಒಂದು ದಿವಸ ಗಂಧ, ಒಂದು ದಿವಸ ದೀಪ, ಹೀಗೆಲ್ಲ ಮಾಡ್ತಿರ್ತಕ್ಕಂಥ ಸಂದರ್ಭ. ದೂರಲಿಂದ ಏನ್ರಿ ಬೊಂಬೈ, ಪುಣೆ ಇಸ್ಲಾಂ ಧರ್ಮದವರು ಇವತ್ತಿಗೂ ಕೂಡ ಬರ್ತಾರೆ. ಇವತ್ತಿಗೂ ಕೂಡ ಪ್ರತಿ ವರ್ಷ ಜಾತ್ರೆ ಭಾಳ ವೈಭವ ಆಗ್ತದೆ. ಬಹಳ ಜನ ಇಸ್ಲಾಂ ಧರ್ಮದವರು ಕೂಡಿಕೊಂಡು ಬಂದೇನವಾದನ ಜಾತ್ರೆಯನ್ನು ವೈಭವದಿಂದ ಮಾಡ್ತಿರ್ತಕ್ಕಂಥ ಸಂದರ್ಭದೊಳಗೆ ಅವತ್ತ ಗಂಧಲೇಪನ ಎತ್ತು. ಗಂಧಲೇಪನ ಶರಣರು ಜನ ಎಲ್ಲ ಓಡಾಡ್ತಿರ್ತಕ್ಕಂಥದ್ದು, ಬಾರಿ ಬಾರಿ ಬಟ್ಟೆ ಹಾಕ್ಕೊಂಡು ಯಾವ ರೀತಿಯಾಗಿ ಇಸ್ಲಾಂ ಧರ್ಮದವರು ಏನ್ರಿ ಮಾಡ್ತಿರ್ತಕ್ಕಂಥ ಜಾತ್ರೆ ವೈಭವವನ್ನು ನೋಡಿ ಇವರಿಗೂ ಮನಸ್ಸಾಗ್ತದೆ. ಇಸ್ಲಾಂ ಧರ್ಮದೊಳಗೆ ಅವರು ಒಬ್ಬರು ಸಂತ, ಅವರು ಒಬ್ಬರು ಫಕೀರರು, ಪವಾಡ ಪುರುಷರು, ಲೀಲಾ ಪುರುಷರಾಗಿರ್ತಕ್ಕಂಥವರು ಬಂದೇನವಾದರು. ಸರಿ, ದರ್ಶನಕ್ಕೆ ಹೋಗಿ ಬರಬೇಕು ಅಂತ ತಿಳ್ಕೊಂಡು ಶರಣರು ಕೂಡ ದೊಡ್ಡಪ್ಪವ್ರಿಗೆ ಹೇಳ್ತಾರೆ, ದೊಡ್ಡಪ್ಪವ್ರೇ ನೋಡ್ರಿ ಹೆಂಗದ. ಅಲ್ಲಿ ಶರಣರ ಸೇವೆಯನ್ನು ಮಾಡ್ತಿರ್ತಕ್ಕಂಥವರು ಕಲಬುರಗಿ ದೊಡ್ಡಪ್ಪವರು. ಇವತ್ತ ಈ ಪುಣ್ಯ ಪುರಾಣದೊಳಗೆ ಆಗಮಿಸಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು ನರಬೋಳಿ ದೊಡ್ಡಪ್ಪವರು. ಎಂಥದ್ದು ನೋಡ್ರಿ ಮಜಾ ಏನ್ರಿ. ಹೇಳ್ತಾರೆ, ಗೌಡ್ರೇ ನಾವು ಸ್ವಲ್ಪ ಬಂದೇನ ಬಜಾರನ್ನು ಕಾಣಿ ಬರ್ತೀವಿ, ಭೇಟಿ ಕೊಟ್ಟು ಬರ್ತೀವಿ, ದರ್ಶನ ಮಾಡಿಕೊಂಡು ಬರ್ತೀವಿ ಅಂತಂದಾಗ ದೊಡ್ಡಪ್ಪ ಗೌಡ್ರು ಹೇಳ್ತಾರೆ, ಯಪ್ಪ ಅಲ್ಲಿ ಯಾರಿಗೆ ಬಿಡಲ್ಲ, ಅವರು ಒಳಗಡೆ ಬಿಡಲ್ಲ ಯಾರಿಗೂ. ಅವರ ಧರ್ಮದವರೇ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಹಿಂದೂಗಳಿಗೆ ಒಳಗೆ ಬಿಡಂಗಿಲ್ಲ. ಯಪ್ಪ ಸುಮ್ಮನೆ ಯಾಕೆ ಹೋಗ್ತೀರಿ? ಇಲ್ಲ, ಏನಕ್ಕಾಗವಲ್ದು, ಅವ್ರಿಗೆ ಕೇಳ್ಕೊಂಡಾದರೂ ಸರಿ, ವಿನಯದಿಂದ ಕೇಳಿ ಆದರೂ ಸರಿ, ಒತ್ತಾಯಪೂರ್ವಕ ಆದರೂ ಸರಿ, ಒಟ್ಟಾರೆ ಹೋಗಿ ಬರ್ಬೇಕಂತ ನನ್ನ ಮನಸ್ಸಾಗ್ಯದ, ಅದಕ್ಕಾಗಿ ಹೊರಡ್ತೀವಿ. ಹಾಗಾದರೆ ನಡ್ರಿ ಅಂತ ತಿಳ್ಕೊಂಡು 3-4 ಜನ ಕೂಡಿ ಏನ್ರಿ ಬಂದೇನವಾದನ ಸನ್ನಿಧಾನಕ್ಕೆ ಹೋದ್ರು. ದೊಡ್ಡ ಜಾಗ, ಅದನ್ನು ಅದ್ಭುತವಾಗಿರ್ತಕ್ಕಂಥ ಈಗರೇ ಮತ್ತು ಅದ್ಭುತ ಮಾಡ್ಯಾರ ಏನ್ರಿ. ದೊಡ್ಡ ಜಾಗ, ದೊಡ್ಡ ಗುಡಿ, ಜನ ಎಲ್ಲ ಕಿಕ್ಕಿರದ ನೆರೆದಾದ. ಗಂಧಲೇಪನ ಮಾಡ್ತಾ ಇದ್ದಾರೆ ಗರ್ಭಗುಡಿ ಒಳಗೆ ಏನ್ರಿ. ಗಂಧ ಹತ್ತಿರ್ತಕ್ಕಂಥ ಸಂದರ್ಭದೊಳಗೆ 7 ಬಾಗಿಲ, ಎಸು 7 ಬಾಗಿಲ, 7 ಒಂದೊಂದು ಬಾಗಿಲಿಗೆ ಇಬ್ಬಿಬ್ಬರು ಸೇವಾಧಾರಿಗಳು ಕೈಯಾಗ ಬಡಿ ಹಿಡ್ಕೊಂಡು ಈ ಕಡೆೊಬ್ಬರು ಈ ಕಡೆೊಬ್ಬರು. ಒಳಗಡೆ ಯಾರೂ ಒಂದು ಇರಿವಿ ಬೀಳಕ್ಕೆ ತಯಾರಿಲ್ಲ. ಅವು ಆ ಕಟ್ನಿಟ್ಟ 7 ಬಾಗಿಲಿಗೂ ಕೂಡ ನಿಂತಾರೆ ಏನ್ರಿ. ಕೈಯಾಗ ಬಡಿಗೆ ಹಿಡ್ಕೊಂಡು ಈ ಕಡೆೊಬ್ಬರು ನಿಂತಿರ್ತಕ್ಕಂಥವರು. ಆ ಸಂದರ್ಭದೊಳಗೆ ಶರಣರು ಹೋಗಿ ಇಸ್ಲಾಂ ಧರ್ಮದವರಿಗೆ ಒಬ್ರಿಗೆ ಕೇಳ್ತಾರೆ, ಏನ್ರಪ್ಪ ನಾವು ಸ್ವಲ್ಪ ಒಳಗಡೆ ಹೋಗಬೇಕಾಗ್ಯದ, ದರ್ಶನ ಮಾಡಿಕೊಂಡು ಬರಬೇಕಾಗ್ಯದ, ಅದಕ್ಕೆ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡಂದಾಗ ಅಲ್ಲಿರ್ತಕ್ಕಂಥ ಇಸ್ಲಾಂ ಧರ್ಮದವರು ಹೇಳ್ತಾ ಇದ್ದಾರೆ, ಒಳಗಡೆ ಯಾರಿಗೆ ಬಿಡಂಗಿಲ್ಲ, ಯಾರಿಗೆ ಬಿಡಂಗಿಲ್ಲ, ನಡ್ರಿ ಇಲ್ಲಿಂದ ನಡ್ರಿ, ಮೊದಲು ಜಾಗ ಖಾಲಿ ಮಾಡ್ರಿ ಅಂತ ತಿಳ್ಕೊಂಡಂದಾಗ ಶರಣರಂತಾರ, ಹಾಗೆ ಮಾಡಬೇಡಪ್ಪ, ನಿನಗೆ ವಿನಯದಿಂದ ಕೇಳ್ತೀನಿ, ನಾನು ಸ್ವಲ್ಪ ಹೋಗಿ ಬರ್ಬೇಕಂತ ಸಂಕಲ್ಪ ಆಗ್ಯದ, ನಾನು ಸ್ವಲ್ಪ ಗಂಧಾಲೇಪನ ಮಾಡ್ಬೇಕನ್ನುವ ಸಂಕಲ್ಪ ಅದ, ಅದಕ್ಕಾಗಿ ಹಾಗೆ ಮಾಡಬೇಡಪ್ಪ ಬಿಡು ಅಂತ ತಿಳ್ಕೊಂಡು ಪರಿಪರಿಯಾಗಿ ಕೇಳಿದ್ರು ಕೂಡ ಅವರು ಒಳಗೆ ಬಿಡಲಿಲ್ಲ. ಏಯ್ ಯಾರಲ್ಲಿ, ಏಯ್ ಸೇವಕ್ ನಿಂತಿಯಲ್ಲ ನೋಡಿ, ಇವ್ರಿಗೆ ದಬ್ಬ ಕಡೆ ಆ ಕಡೆ ದಬ್ಬ ಅಂದರು. ಅವರು
ಬಂದು ನಡ್ರಿ, ಇಲ್ಲಿ ಜಾಗ ಇಲ್ಲ, ಒಳಗೆ ಪ್ರವೇಶ ಇಲ್ಲ, ನಡ್ರಿ ನಡ್ರಿ ಅಂತ ತಿಳ್ಕೊಂಡು ಆ ಸೇವಕ ಶರಣರಿಗೆ ಯಾವ ರೀತಿಯಾಗಿ ದಬ್ಬುತ್ತಾ ಇದ್ದಾರೆ. ಇನ್ನೊಮ್ಮೆ ಬಂದ್ರಿ ಅಂತಂದ್ರೆ ಬರೀ ಬಾಯಿಲಿ ಹೇಳೀನಿ, ಅವ ಏನಂತಾನೆ ಸೇವಕ, ಬರೀ ಬಾಯಿಂದ ಹೇಳೀನಿ, ಮತ್ತೊಮ್ಮೆ ಹೊಳ್ಳಿ ಬಂದಿರಿ ಅಂದ್ರೆ ಚಪ್ಪಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವು ಹೇಳಿದ್ದು ಕೇಳ್ರಿ, ಹೋಗ್ರಿ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಹೇಳ್ತಿರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಅವತ್ತ ಹೇಳಿ ಪರಮ ಪೂಜ್ಯರಾಗಿರುವಂಥ ಯಡ್ರಾಮಿ ಪೂಜ್ಯರು ವೇದಿಕೆಗೆ ಆಗಮನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಪರಮ ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜ ಕಿ, ಸದ್ಗುರು ಸಿದ್ದಲಿಂಗೇಶ್ವರ ಮಹಾರಾಜ ಕಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಇವತ್ತಿನ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯ ಪುರಾಣದ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ, ಅತಿಥಿ ಅಭ್ಯಾಗತರಿಗೆ ಒಂದು ಸಾರಿ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ಅನ್ನೋ ಮಾತನ್ನು ತಿಳಿಸಿ, ಸೇವಕ ಹೇಳ್ತಾನೆ ಶರಣರಿಗೆ, ಮತ್ತೊಮ್ಮೆ ಹೊಳ್ಳಿ ಬಂದಿರಿ ಅಂದ್ರೆ ಕಾಲು ತಿರುತ್ತೀನಿ, ಕಾಲ ಕುತ್ತಿಗೆ ಕೈ ಹಾಕಿ ದಬ್ಬಬೇಕಾಗ್ತದ, ನಡ್ರಿ ಅಂತ ತಿಳ್ಕೊಂಡು ಅವರಿಗೆ ದಬ್ಬಿ ಹೊಳ್ಳಿ ತಿರುಗಿ 2 ಹೆಜ್ಜೆ ಇಟ್ಟನ. ಶರಣಬಸವರು ಎಲ್ಲಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಗರ್ಭಗುಡಿ ಒಳಗೆ ಯಾವ ರೀತಿಯಾಗಿ ಗಂಧಲೇಪನವನ್ನು ಮಾಡ್ತಿದ್ರಲ್ಲ, ಥಟ್ ಅಂತ ಗರ್ಭಗುಡಿ ಒಳಗೆ ಅದಾರ ಅವರು. ಎಲ್ಲರೂ ಸುತ್ತಮುತ್ತೆಲ್ಲ ಗಂಧಲೇಪನ ಮಾಡ್ಲಿಕ್ಕತ್ತಾರ. ಶರಣರು ಸುಮ್ಮ ಕೂಡಲಿಲ್ಲ. ಏನ್ರಿ ಏನಂತಾರೆ, ಏನಪ್ಪ ಕಲಿ ಸ್ವಲ್ಪ ಬಿಟ್ಟಿರಿ ನೋಡು, ಸ್ವಲ್ಪ ಗಂಧ ಹಚ್ಚಿರಿ ಅಂದ್ರಿ ಇವರು. ಏನ್ರಿ ಅಲ್ಲಿ ಸ್ವಲ್ಪ ಬಿಟ್ಟಿರಿ ನೋಡಪ್ಪ, ಸ್ವಲ್ಪ ಗಂಧ ಹತ್ತಿರಿ ಅಂತ ತಿಳ್ಕೊಂಡಂದಾಗ ಕನ್ನಡ ಮಾತಾಡ ನಿಮ್ಗೆ ಯಾರು ಬಿಟ್ಟವರು, ಯಾರು ನೀವ್ಯಾರು? ನಾವು ಇಲ್ಲಿಯವರಪ್ಪ, ನಮ್ಮ ಹೆಸರಿಗೆ ಕೇಳಿರ್ಬೋದು ನೀವು, ಶರಣಬಸವ ಅಂತ ತಿಳ್ಕೊಂಡು ಸ್ವಲ್ಪ ನಾವು ಸೇವಾ ಮಾಡ್ಬೇಕಂತ ಬಂದೀವಿ. ನಡ್ರಿ, ಯಾರು ಒಳಗೆ ಬಿಟ್ಟವ್ರು? ಎಲ್ಲರೂ ಹೊರಗೆ ಬಂದರು. ದ್ವಾರಪಾಲಕರು 7 ಜನ ನಿಂತಾರ, 7 ಬಾಗಿಲಿಗೆ ಈ ಕಡೆ ಒಬ್ಬೊಬ್ಬರು ನಿಂತಾರ. ಆ ಸಂದರ್ಭದೊಳಗೆ ಅವರು ಕೇಳ್ತಾರೆ, ಯಾರು ಬಿಟ್ಟಿರ ಒಳಗೆ? ಇಲ್ಲ, ನಾವರೇ ನೋಡೇ ಇಲ್ಲ, ನಾವು ಕಣ್ಣಾಗಿ ಎಣ್ಣೆ ಹಾಕೊಂಡೆ ಕಾಯಕತ್ತೀವಿ, ಒಂದು ಇರುವಿಗೆ ಬಿಟ್ಟಿಲ್ಲ. ಆದರೂ ಕೂಡ ಗರ್ಭಗುಡಿ ಒಳಗೆ ಇವ್ರು ಹೇಗೆ ಹೋದರೂ ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡು ಅಂದಿರುವಂಥ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಇಸ್ಲಾಂ ಧರ್ಮದ ಅನುಭಾವಿಕರು, ಪಂಡಿತೋತ್ತಮರು, ಜ್ಞಾನಿಗಳು, ಏನ್ರಿ ನಮ್ಮ ಸಾಯುವಿನಂಥವರು ಶರಣರು ಸಾಮಾನ್ಯರಾಗಿರ್ತಕ್ಕಂಥವರಲ್ಲ, ಘನಮೈವರಾಗಿರ್ತಕ್ಕಂಥವರದಾರ, ಲೀಲಾಪುರುಷರದಾರ, ಅವರಿಗೆ ತಡಿಬೇಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡು ಹಿರಿಯರ ಮಾತನ್ನು ಕೇಳಿ ಆ ಯಾವ ಬಂದೇ ನವಾಜಿಗೆ ಗಂಧಲೇಪನವನ್ನು ಮಾಡಿ ದರ್ಶನವನ್ನು ಪಡೆದುಕೊಂಡು ಶರಣರು ದಾಸೋಹ ಮನೆಗೆ ಬರ್ತಾ ಇದ್ದಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ವೈರಾಗ್ಯದ ಮೂರ್ತಿಗಳು, ವೈರಾಗ್ಯದ ಕಣಿಗಳಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯಪ್ಪಗಳವರು ವೇದಿಕೆಗೆ ಆಗಮನವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಚಪ್ಪಾಳೆ ಮೂಲಕ ಪರಮ ಪೂಜ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಜೈಘೋಷ ಹೊಡ್ರಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸದ್ಗುರು ಮಹಾಂತ ಮಡವೇಶ್ವರ ಮಹಾರಾಜ ಕಿ, ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪೂಜೆ ಯವ್ವ, ಇವತ್ತೊಂದು ದಿವಸ ನಿಮಗೆ ಚಪ್ಪಾಳಿ ಜೈಘೋಷ ಹೊಡ್ರಿತ್ತು, ನಾಳೆಗೆ ನಾವು ಒನಲ್ಲ, ನೀವು ಹೊಡೆಯಲ್ಲ, ಹೊಡಿತೀರೋ ಬಿಡ್ತೀರೋ ಗೊತ್ತಿಲ್ಲ. ಇವತ್ತು ಒಂದು ದಿವಸ ನೋಡ್ರಿ, ವೇದಿಕೆ ಮೇಲೆ ಅನಂತ ಉಭಯ ಪರಮ ಪೂಜ್ಯರು ಕುಂತಾರೆ, ಅತಿಥಿ ಗಣ್ಯರು ಕುಂತಾರೆ, ಅತಿಥಿ ಅಭ್ಯಾಗತರು ಕುಂತಾರೆ, ಗಣ್ಯಮಾನ್ಯರು ಕುಳಿತಿರ್ತಕ್ಕಂಥವ್ರು ಅದಾರ. ಒಂದು ಸಾರಿ ಉಭಯ ಪರಮ ಪೂಜ್ಯರಿಗೆ, ಗಣ್ಯಾತಿ ಗಣ್ಯರಿಗೆ ಇನ್ನೊಂದು ಸಾರಿ ಜೋರಾದ ಚಪ್ಪಾಳಿ ಎಲ್ಲರೂ. ವಾ ವಾ ವಾ. ಕಲಬುರಗಿ ಶರಣಬಸವನ ಬದುಕು ಬರ್ಬರುತ್ತ ಹೆಂಗಾಗ್ತದೆ ಅಂತ ಕೇಳಿದ್ರೆ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನ ಕೊಟ್ಟು ನಿಶ್ಚಿಂತನಾದ ಭಕ್ತ ಎನ್ನುವಂತೆ ಬಂದಿರುವಂತಹ ಭಕ್ತ ಬಳಗಕ್ಕೆ ದಾಸೋಹವನ್ನು ಮಾಡುತ್ತಾ
ಅಳತಿರ್ತಕ್ಕಂಥವರ ಕಣ್ಣೀರು ಬರೆಸುತ್ತಾ, ಬಿದ್ದಿರ್ತಕ್ಕಂಥವರನ್ನು ಎತ್ತಿ ಹಿಡಿಯುತ್ತಾ, ದುಃಖದಿಂದ ಬಂದಿರತಕ್ಕಂಥವರ ದುಃಖ ದೂರ ಮಾಡುತ್ತಾ, ಕಷ್ಟದಿಂದ ಬಂದಿರತಕ್ಕಂಥವರ ಕಷ್ಟ ಪರಿಹಾರ ಮಾಡುತ್ತಾ, ಪರೋಪಕಾರಾಯ ವಿದಾಯ ಪುಣ್ಯಂ ಶರೀರಾರ್ಥಂ ಅಂತ ತಿಳ್ಕೊಂಡು ಬದುಕನ್ನು ಸಾಗಿಸಿರ್ತಕ್ಕಂಥ ಸಂದರ್ಭದೊಳಗೆ ಒಂದಾನೊಂದು ದಿವಸ ಕಾವಿ ಲಾಂಛನ, ಕಾಲಲ್ಲಿ ಕಡಾವಿಗೆ, ಕೈಯಲ್ಲಿ ಭತ್ತ, ಕೈಯಲ್ಲಿ ಜೋಳಿಗೆ, ಫಣಿಯಲ್ಲಿ ತ್ರಿಪುಂಡ ದಾಳ್ಭಸ್ಮ, ಕೊಳ್ಳಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ಓರ್ವ ಜಂಗಮರು ಬರ್ತಾ ಇದ್ದಾರೆ. ಹ್ಯಾಂಗ ಬರ್ತಿದ್ರು ಅವರು ಅಂತ ಕೇಳಿದ್ರ, ಧಾಪು ಸುತ್ತ ಕೆಮ್ಮ ದಮ್ಮ ಅಂಟಿಕೊಂಡಿತ್ತು. ಎಲ್ಲಿ ತೋರಿಸಿದ್ರು ಕಡಿಮೆಯಾಗದೇ ಇರತಕ್ಕಂಥ ಯಾವ ಪ್ರಸಂಗ. ಆ ಸ್ವಾಮಿಗಳಿಗೆ ಸಾಕಾಗಿ ಹೋಗಿತ್ತು. ಮಲಗುವಾಗ, ಕೂಡುವಾಗ, ನಿಲ್ಲುವಾಗ ಕೆಮ್ಮೋದು, ಕಫ ದಮ್ಮ ಬರ್ತಿರ್ತಕ್ಕಂಥ ಯಾವ ಸಂದರ್ಭದೊಳಗೆ ಯಾರೋ ಒಬ್ಬರು ಹೇಳಿದ್ದನ್ನು ಕೇಳಿದ್ರವರು. ಕಲಬುರಗಿಗೆ ಹೋಗು ಮುತ್ಯ, ಮಹಾಮಹಿಮನಾಗಿರುವಂತಹ ಶರಣಬಸವ ಬೇಡಿದವರಿಗೆ ಬೇಡಿದನೆ ಕೊಟ್ಟಿದ್ದಾನೆ. ಬಂಜಿತನವನ್ನು ಅಳಕಿಸಿ ಬದುಕು ಬಂಗಾರ ಮಾಡಿರ್ತಕ್ಕಂಥವನು, ಭವರೋಗವನ್ನು ಕಳೆದಿರತಕ್ಕಂಥವನು, ಕಣ್ಣ ಇಲ್ಲದವರಿಗೆ ಕಣ್ಣು ಕೊಟ್ಟಿದ್ದಾನೆ, ಕಾಲು ಇಲ್ಲದವರಿಗೆ ಕಾಲು ಕೊಟ್ಟಿದ್ದಾನೆ, ಮಕ್ಕಳು ಇಲ್ಲದವರಿಗೆ ಮಕ್ಕಳು ಕೊಟ್ಟಿದ್ದಾನೆ. ಬೇಡ ಎನ್ನುವರಿಗೆ ಕೊಡುವುದೇ ಬಿಟ್ಟಿರ್ತಕ್ಕಂಥ ಶರಣಬಸವರ ಸನ್ನಿಧಾನಕ್ಕೆ ಹೋದರೆ ನಿಂದೇನಾದರೂ ಕಾರ್ಯ ಆದಿತ್ತು ಅಂತ ತಿಳ್ಕೊಂಡು ಹಿರಿಯರು ಹೇಳಿದ ಮಾತನ್ನು ಕೇಳಿದ ಜಂಗಮರು ಧಾವಿಸಿ ಶರಣ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ದಾಸೋಹದ ಮುಂದೆ ನಿಂತು ಶರಣ, ಏ ಶರಣಬಸವ ಅಂತ ಕೂಗ್ತಾರೆ. ದೊಡ್ಡಪ್ಪ ಗೌಡರು ಯಪ್ಪ ಬರಬೇಕು, ಇಲ್ಲ ಮೊದಲು ಶರಣನನ್ನು ಕಾಣಬೇಕಾಗ್ಯದ, ಶರಣನನ್ನು ನೋಡಬೇಕಾಗ್ಯದ, ಮೊದಲು ಅವ್ರನ್ನ ಕಲಿಸು ಅಂತ ತಿಳ್ಕೊಂಡಂದಾಗ ದೊಡ್ಡಪ್ಪ ಗೌಡರು ಓಡಿ ಒಳಗೆ ಹೋಗಿ ಶರಣರನ್ನು ಬರಮಾಡಿಕೊಳ್ತಾರ. ಶರಣರು ನೋಡಿ ಮೊದಲೇ ಕಾವಿ ಲಾಂಛನ ಕಂಡ್ರ ಪಂಚಪ್ರಾಣ ಅಷ್ಟಾವರಣಗಳ ಅರಗಿಸಿಕೊಂಡಿರ್ತಕ್ಕಂಥವನು, ಷಡಸ್ಥಲಗಳನ್ನು ಸಿದ್ಧಿಯನ್ನು ಮಾಡಿರ್ತಕ್ಕಂಥವರು. ಏನ್ರಿ ಜಂಗಮರು ಅಂದ್ರೆ ಪಂಚಪ್ರಾಣ. ಯಪ್ಪ ಬರಬೇಕು, ಇಲ್ಲ ಶರಣ ನನಗೆ ಬಹಳ ತ್ರಾಸ ಮಾಡ್ಲಿಕ್ಕತ್ತದ, ಕೆಮ್ಮ ದಮ್ಮ ಪ್ರಾಪ್ತಾಗಿರ್ತಕ್ಕಂಥದ್ದು ಎಲ್ಲಿ ತೋರಿಸಿದ್ರು ಕಡಿಮೆಯಾಗಿಲ್ಲ. ನಿನ್ನ ವಾರ್ತೆ ಕೀರ್ತಿ, ನಿನ್ನ ನಾಮ, ನಿನ್ನ ಹೆಸರನ್ನು ಕೇಳಿ ನಿನ್ನ ಸನ್ನಿಧಾನಕ್ಕೆ ಬಂದೀನಿ. ಅಪ್ಪ ನನ್ನ ಕೆಮ್ಮ ಕಡಿಮೆ ಮಾಡು ಅನ್ಬೇಕಾಗಿತ್ತವರು. ಜಂಗಮರು ನನ್ನ ಕೆಮ್ಮ ದಮ್ಮ ಇಷ್ಟು ಅನ್ನೋದಕ್ಕೆ ಕೆಮ್ಮ ಬಂದಿತ್ತು, ಕೆಮ್ಮಕೊಂತ ಏನಂತಾರ ಶರಣ, ನನ್ನ ಕೆಮ್ಮ ದಮ್ಮ ತಗೋ ಅಂತ ತಿಳ್ಕೊಂಡು ಹೇಳಿದರು. ತಗೋ ಅಂತ ತಿಳ್ಕೊಂಡು ಹೇಳಿದಾಗ ಜಂಗಮನ ಮಾತನ್ನು ಅಲ್ಲಗಳೆಯದೇ ಇರತಕ್ಕಂಥ ಯಾವ ಶರಣಬಸವ ಯಪ್ಪ ಆಯಿತು ಅಂದ. ಕೈ ಮಾಡ್ತಾ ಇದ್ದಾರೆ. ದೊಡ್ಡಪ್ಪ ಗೌಡ್ರು ಅಂತಾರ, ಯಪ್ಪ ಹಂಗಲ್ಲವರು ಬಾಯಿ ತಪ್ಪಿ ಎಂದಿದ್ದಾರೆ, ಹಂಗೆ ಮಾಡಬೇಡ್ರಿ. ಇಲ್ಲ ನಾ ಹೇಳಿ ಇಲ್ಲ. ಜಂಗಮರು ಬರೀ ಜಂಗಮರಂತ ತಿಳ್ಕೊಳ್ಳಿಲ್ಲ, ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಜಂಗಮರು. ಹರಬಂದ ಗುರುಬಂದ ಶಿವಬಂದ ಮನೆಗೆ ಎನ್ನುವಂತೆ ಸಾಕ್ಷಾತ್ ಶಿವನ ಸ್ವರೂಪಿಯಾಗಿರುವಂಥ ಜಂಗಮರ ಮಾತು ಅಲ್ಲಗಳೆಯುತ್ತಿದ್ದಿದ್ದಿಲ್ಲ, ಅಲಕ್ಷ್ಯ ಮಾಡುತ್ತಿದ್ದಿದ್ದಿಲ್ಲ. ಲಕ್ಷ್ಯ ಕೊಟ್ಟು ಕೊಡಬೇಕು ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಅಂದಿರುವಂಥ ಸಂದರ್ಭದೊಳಗೆ ಯಾರೇ ಹೇಳದೆ ಕೇಳದಿರತಕ್ಕಂಥ ಶರಣ ಕೈ ಹೊಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಕೆಮ್ತಿರ್ತಕ್ಕಂಥವರಾಗ್ಯಾರ, ಯಪ್ಪ ನಿಮ್ಮ ಆಜ್ಞೆಯಂತೆ ನಿಮ್ಮ ರೋಗವನ್ನು ನಾನು ತೆಗೆದುಕೊಳ್ತೀನಿ ಅಂತ ತಿಳ್ಕೊಂಡು ಜಂಗಮನಿಗೆ ಹತ್ತಿಕೊಂಡಿರ್ತಕ್ಕಂಥ ಕೆಮ್ಮ ದಮ್ಮಿನ ರೋಗವನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದಾರೆ. ಜಂಗಮರಿಗೆ ಆರಾಮಾಗ್ತದೆ. ಎಲ್ಲ ಭಕ್ತ ಬಳಗ, ನೀಲಮ್ಮ ತಾಯಿ, ದೊಡ್ಡಪ್ಪ ಗೌಡರು, ಅನಂತ ದೇಶಮುಖರು, ಶರಣಪ್ಪ ಸೌಕಾರರು ಎಲ್ಲರೂ ಯಾವ ರೀತಿಯಾಗಿ ಯಪ್ಪ ಏನು ಮಾಡಿದ್ರಿ, ಇದು ಮಾಡಬಾರ್ದಾಗಿತ್ತು ಯಪ್ಪ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಎಲ್ಲರಂತಾರೆ. ವಿಶೇಷತಃ ಜಂಗಮರು ಬಹಳ ಆನಂದ ಆಗ್ತದೆ. ಜಂಗಮರು ಸಂಚಾರ ಮಾಡುತ್ತಾ ಹೋಗ್ತಾ ಇದ್ದಾರೆ. ಇತ್ತ ಶರಣರು ಎಲ್ಲರನ್ನ ಕೂಡಿಸಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡ್ರಪ್ಪ, ಬಹುಶಃ ಭೂಮಿಯ ಋಣ ತೀರಿತಂತ ಕಾಣುತ್ತದೆ, ಅನ್ನದ ಋಣ ತೀರಿತಂತ ಕಾಣುತ್ತದೆ, ನೀರಿನ ಋಣ ತೀರಿತು ಅಂತ ಕಾಣುತ್ತದೆ. ಆ ನನ್ನಪ್ಪ ನನ್ನ ಒಡೆಯ ಯಾತಕ್ಕಾಗಿ ನನ್ನ ಕಳಿಸಿದ್ರು ಆ ಕಾರ್ಯ ಮುಗಿದಂತಾಗ್ಯದ. ನನ್ನಪ್ಪ ಬಾ ಅಂತ ಕರೀತಾ ಇದ್ದಾನೆ, ಬಾ ಅಂತ ಕರೀತಾ ಇದ್ದಾನೆ. ನೀವೆಲ್ಲರೂ ಈಗೇನು ನಡೆದದ ಇದು ಈ ಕಾರ್ಯ, ದಾಸೋಹದ ಕಾರ್ಯ ನೇರ ನಿರಂತರ ದಿಟ್ಟನ್ನುವ ನಿಟ್ಟಿನೊಳಗೆ ಸಾಗುತ್ತಿರಬೇಕು. ಎಂದು ಹಚ್ಚಿದ ದೀಪ ಎಂದೆಂದಿಗೂ ಕೂಡ ಸೂರ್ಯಚಂದ್ರ ಇರುವವರೆಗೂ ಇರುವಂಥದ್ದಾಗಲಿ. ಧರ್ಮೋ ರಕ್ಷತೆ ರಕ್ಷತಃ.
ನೀವು ಧರ್ಮವನ್ನು ಕಾಪಾಡಿದರೆ ನಿಮ್ಮ ಧರ್ಮ ಕಾಪಾಡ್ತಾ ಇದೆ. ಧರ್ಮ ಏವೇ ಸಮಸ್ತ ನಮ್ದು ಕಾನಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪಿತ್ವ ಸುಖಿನ ಸಂತೋ ಮಾನವ. ದಾಸೋಹದ ಕಾರ್ಯವನ್ನು ಮಾಡಿರಿ, ಅನಂತ ಅತಿಥಿಗಳ ಸತ್ಕಾರವನ್ನು ಮಾಡಿರಿ. ಅಧರ್ಮದ ಕೆಲಸ ಯಾವತ್ತೂ ಮಾಡಬೇಡ್ರಿ. ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಸುಳ್ಳನ್ನು ಹೇಳುತ್ತಾ ಬದುಕಿದ ಮನುಷ್ಯನ ಬದುಕು ಸಾರ್ಥಕತೆ ಆಗಂಗಿಲ್ಲ. ಅದಕ್ಕಾಗಿ ಧರ್ಮವಂತರಾಗಿ ನಡೆಸುದ್ದಾಗಿ ನುಡಿಸುದ್ದಾಗಿ ನಿಮ್ಮ ಬದುಕು ಶುದ್ಧರಾಗಿ ನಡೆಸಿದ್ದರೆ ನಿಮ್ಮ ಬದುಕು ಭಗವಂತನಿಗೆ ಪ್ರಿಯ ಆಗ್ತದೆ ಅಂತ ತಿಳ್ಕೊಂಡು ನನಗೆ ಸಮಯ ಆಗ್ಯದ, ಅದಕ್ಕಾಗಿ ಪೂಜೆಕ್ಕೆ ಹೊತ್ತಾಗ್ತದೆ. ಜಂಗಮರ ದಾಸೋಹ ಮಾಡಬೇಕಂತ ಸಂಕಲ್ಪ ಮಾಡಿದ್ದಾರೆ ದೇಶಮುಖರು, ದೊಡ್ಡಪ್ಪ ಗೌಡರು. ಅನಂತ ಜಂಗಮರನ್ನು ಕರೆಸಿ ಸ್ವತಃ ಶರಣಬಸವರು ದಾಸೋಹದೊಳಗೆ ಓಡಾಡಿ ಜಂಗಮರಿಗೆ ತೃಪ್ತಿಯನ್ನು ಮಾಡಿಸ್ತಾ ಇದ್ದಾರೆ. ಅನಂತ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ, ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಕೊನೆಯ ಮಾತನ್ನು ಹೇಳ್ತಾರೆ. ವಿಶೇಷತೆ ಹೇಳಿ ನನಗೆ ಸಮಯ ಆಗಿದೆ ಪೂಜಕ್ಕಂತ ತಿಳ್ಕೊಂಡು ಯಾವ ರೀತಿಯಾಗಿ ಹೇಳಿದಾಗ ಸುವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಗುರು ಕೊಟ್ಟಿರುವಂಥ ಇಷ್ಟಲಿಂಗವನ್ನು ನಿಷ್ಠೆಯಿಂದ ಪೂಜೆಯನ್ನು ಮಾಡುತ್ತಾ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಾಳೊಂದು ಮಾಸದ ಮೇಲೆ ಬರುತ್ತಿಪ್ಪುದ ಪಾಲುಗುಣ ತಿಂಗಳದ ಬಹುಳ ಪಂಚಮಿ ಶಿವನ ಮೌಳಿವಾಸರ ಮುಕ್ತಿ ಕಾಲ ಹಿತವೆನದಲಂ ಕೇಳುತ್ತಾ ಬಡಪ್ಪನು ಮುಂದೆಮ್ಮ ಆಲಿಗೆ ದುಡಿದು ಬೇಡ ಆಲಿಸೈ ಸುಜನಾನುಕೂಲ ಸದ್ಗುಣಿಸಿದ ಆರಾಗದಿರಲಿ ಸ್ಥಳಂ ಯಾವ ರೀತಿಯಾಗಿ ಶರಣರು ಶುಭಯೋಗ, ಶುಭತಿಥಿ, ಶುಭ ನಕ್ಷತ್ರ, ಶುಭವಾರ, ಶುಭಗಳಿಗೆ ಎಂದು ವಿಶೇಷತಃ ಪಾಲ್ಗುಣ ಕೃಷ್ಣ ಪ್ರತಿಪದ ಉತ್ತರಾಯಣ ನಕ್ಷತ್ರ ಗುರು ಕೊಟ್ಟಿರುವಂಥ ಇಷ್ಟಲಿಂಗವನ್ನು ನಿಷ್ಠೆಯಿಂದ ಪೂಜೆಯನ್ನು ಮಾಡುತ್ತಾ ಪ್ರಣಮ ಪಂಚಾಕ್ಷರಿ ಮಹಾಮಂತ್ರವನ್ನು ಕರ್ಪೂರ ಬೆರೆತಂತೆ ಹಾಲಿನೋಳು ನೀರು ಬೆರೆತಂತೆ ಅಂಗೈ ಒಳಗ ಲಿಂಗವನ್ನು ಹಿಡಿದು ಶರಣಬಸವರು ಶುಭಯೋಗ, ಶುಭತಿಥಿ, ಶುಭ ನಕ್ಷತ್ರ, ಶುಭವಾರ, ಶುಭಗಳಿಗೆ ಎಂದು ಲಿಂಗೈಕ್ಯರಾಗ್ತಾ ಇದ್ದಾರೆ. ಶಿವನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಸಾಧು ಶರಣಬಸವೇಶ್ವರ ಮಹಾರಾಜರಿಗೆ ಲಿಂಗದಲ್ಲಿ ಬಹುಶಃ ಲಿಂಗೈಕ್ಯಾಗಿರ್ತಕ್ಕಂಥ ಸುಸಂದರ್ಭದೊಳಗೆ ಅನಂತ ಭಕ್ತ ಬಳಗ ಎಲ್ಲ ಜೈ ಜೈಕಾರವನ್ನು ಮಾಡುತ್ತಾ ಅನಂತ ಕಾಯಿ ಕರ್ಪೂರವನ್ನು ಮಾಡ್ತಿರ್ತಕ್ಕಂಥವರು. ಬಹುಶಃ ಕವಿಗಳು ಕೊನೆಗೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಲಕ್ಷ ಕೊಟ್ಟು ಕೇಳ್ರಿ, ಕೊಡು ಸಾಕು ಇಡು, ಲಕ್ಷ ಕೊಟ್ಟು ಕೇಳ್ರಿ. ಕೊನೆಗೆ ಏನಂತಾರ ಅವರು ಅಂತ ಕೇಳಿದ್ರ, ಅಂದ ಶರಣ ಇದ್ದ ಇಂದ ಇಲ್ಲ ಅನ್ನವರಿಗೆ ನವನವ ನರಕ ತಪ್ಪದು. ಶರಣರು, ಸಂತರು, ಮಹಾತ್ಮರು, ಮಡಿವಾಳರು ಯಾವಾಗಲೂ ಸೂರ್ಯ ಚಂದ್ರ ಇರುವವರೆಗೂ ಅಂದು ಇಂದು ಮುಂದು ಎಂದೆಂದಿಗೂ ಕೂಡ ಜಾಗೃತರಾಗಿ ಕರ್ತೃಗದ್ದಿಗೆಯಲ್ಲಿ ಇರ್ತಕ್ಕಂಥವರು ಅಂಥೇಳಿ ಅನಂತ ದಿನನಿತ್ಯ ಸಾವಿರಾರು ಭಕ್ತ ಒಳಗೆ ಹೋಗ್ತಾ ಇದ್ದಾರೆ. ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ನಿರಂತರವಾಗಿ ಇರತಕ್ಕಂಥ ಶರಣಬಸವ ಅದಾನ ಅನ್ನೋ ಮಾತನ್ನು ಯಾವ ರೀತಿಯಾಗಿ ತಿಳಿಸುತ್ತಾ, ಈಗ ಪುರಾಣ ಲಿಂಗೈಕ್ಯ ಆಯಿತು ಏನ್ರಿ. ಲಿಂಗೈಕ್ಯ ಆದ ಮೇಲೆ ಈ ಧರ್ಮದ ಕಾರ್ಯ ನಿರಂತರ ದಿಟ್ಟವನ್ನು ನಿಟ್ಟಿನೊಳಗೆ ಸಾಗ್ತಾ ಇರಬೇಕು. ಯಾಕಂತ ಕೇಳಿದರೆ ಪ್ರತಿ ವರ್ಷ ಕೂಡ ತಾಯಿ ದ್ಯಾವಮ್ಮ ನಿಮ್ಮ ಊರಿಗೆ ಬರ್ತಾಳೆ. ಊರಿಗೆ ಬಂದಿರತಕ್ಕಂಥ ಸಂದರ್ಭದೊಳಗೆ ಜ್ಞಾನದಾಸೋಹ, ಅನ್ನದಾಸೋಹ ನಿರಂತರವಾಗಿ ನಡೀತಿರಬೇಕು. ನಿಮ್ಮ ಸೇವೆ ಸದಾಕಾಲ ಹೀಗೆ ನಡೀತಿರಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮತ್ತೆ ಒಂದು ವಳಿಯನ್ನು ಓದಿ ಪ್ರಾರಂಭ ಮಾಡಿದ ನಂತರ ಪೂಜ್ಯರ ಆಶೀರ್ವಚನ ಪ್ರಸಾದ. ರೈಟ್. ಸಾಂಬನನು ತಮನ
ಅಪ್ಪಣೆಯ ಸಿರದೊಳಂತು ಕನಲ ಬಂದು ನೃತ್ಯದೊಳಗುದಿಸಿ ಗುರುಲಿಂಗ ಚರಣಂಬಿ ಭಜಿಸುತ್ತೇ ಶಿವನೋಳ್ ಬೆರೆದನೈ ಶರಣ ಬಸವೇಶ ಭಕ್ತಿ ಕೋಶ ಶರಣ ಬಸವೇಶ ಭಕ್ತಿ ಕೋಶ ಶಿವ ಸಾಂಬಜೆ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್ ಆತ್ಮ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಪ್ರತಿ ವರ್ಷ ಕೂಡ ನಿಮ್ಮ ಸೇವೆ ಈ ಮಹತಾಯಿಗೆ ತನು ಮನ ಧನದ ಸೇವೆ ನಿರಂತರವಾಗಿ ಸಾಗಲಿ. ಈ ಪುಣ್ಯ ಪುರಾಣದ ಕಾರ್ಯ ಧರ್ಮದ ಕಾರ್ಯ ನಿರಂತರವಾಗಿ ನಡೀಲಿ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ರೀತಿಗೆ ಮತ್ತೆ ಪ್ರಾರಂಭ ಮಾಡಿದ್ದಾಯಿತು. ವಿಶೇಷತಃ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗ 9-10 ದಿವಸ ನಾವೆಲ್ಲ ಕಲಾವಿದರಿಗೆ ಅನಂತ ಸತ್ಕಾರವನ್ನು ಮಾಡಿರ್ತಕ್ಕಂಥವರು, ಅನಂತ ಭಿನ್ನ ಕೊಟ್ಟಿರ್ತಕ್ಕಂಥವರು, ನಾಷ್ಟಾ ಕರೆದಿರ್ತಕ್ಕಂಥವರು, ಚಹಾ ಕರೆದಿರ್ತಕ್ಕಂಥವರು ಎಲ್ಲರೂ ಯಾವ ರೀತಿಯಾಗಿ ಬಹಳಷ್ಟು ಸೇವೆಯನ್ನು ಮಾಡಿದಿರಿ. ಒಬ್ಬರ ಹೆಸರು ತೊಗೊಂಡು ಒಬ್ಬರ ಹೆಸರು ಬಿಡಲಿಕ್ಕೆ ಬರೋಂಗಿಲ್ಲ. ಇಡೀ ಊರೇ ಯಾವತ್ತೂ ನಮ್ಮವರೇ ಆಗಿರ್ತಕ್ಕಂಥ ತಾಯಿ ಬಳಗ ಭಕ್ತ ಬಳಗ ನೀವೆಲ್ಲರೂ ಬಹಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥವರು ಇದ್ದೀರಿ. 9-11 ದಿವಸ ನಮ್ಮ ಬಸವಣ್ಣವರು ಕೂಡ ಬಸವಣ್ಣನ ಸೇವೆಯನ್ನು ಮಾಡಿದ್ದಾರೆ. ಗವಾಯಿಗಳು ಅದ್ಭುತವಾಗಿ ಹಾಡಿದ್ದಾರೆ. ತಬಲಾವಾದಕರು ಬಹಳ ತಬಲಾ ಅದ್ಭುತವಾಗಿ ಬಾರಿಸಿರ್ತಕ್ಕಂಥವರು. 11 ದಿವಸದ ಪರ್ಯಂತರ ಈ ಸೇವೆಯನ್ನು ಮಾಡಿರ್ತಕ್ಕಂಥವರು. ನಮ್ಮ ಸೇವೆಯನ್ನು ನೀವೆಲ್ಲರೂ ಬಹಳ ಭಕ್ತಿಯಿಂದ ಮಾಡಿರ್ತಕ್ಕಂಥವರು. ಸರ್ವರಿಗೂ ಕೂಡ ಸರ್ವೇಶ್ವರನ ಸ್ವರೂಪಿಯಾಗಿರ್ತಕ್ಕಂಥ ಯಾವ ಮಹತಾಯಿ ಏಳೂರಿನ ತಾಯಿ ದೇವಮ್ಮನ ಕೃಪಾ, ಪರಮ ಪೂಜ್ಯ ಅಪ್ಪಗಳ ಕೃಪಾ, ಶರಣಬಸವನ ಅನುಗ್ರಹ ಸದಾಕಾಲ ನಿಮಗೆಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಯಾವ ರೀತಿ